ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ. ಶಶಿಧರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಿ ಮೋದಿಯವರ ಭಾಷಣದ ವಿಚಾರವಾಗಿ ಮಾತಾಡಬೇಕು. ನಿನ್ನೆ ಅವರು ಮಾತಾಡ್ತಾ ಕೋವಿಡ್ ವಿಚಾರದಲ್ಲಿ ಹಾಗೆ ಹೀಗೆ ಅಂತ ಸಲಹೆಗಳನ್ನು ಕೊಟ್ಟರು. ಈ ದೇಶದ ಜನತೆಗೆ ಎಚ್ಚರ, ಕೋವಿಡ್ ಇನ್ನೂ ಇದೆ ಅಂತೆಲ್ಲ ಹೇಳಿದ್ರು. ಆದರೆ ಮೋದಿಯವರ ಭಾಷಣದಲ್ಲಿ ಒಬ್ಬ ಪ್ರಧಾನಿಯ ಜವಾಬ್ದಾರಿ ಕಾಣಿಸ್ತೆ ಅನ್ನುವ ಅನುಮಾನ. ಒಂದು ಯೂಶ್ವಲಿ ಮೋದಿಯವರು ಯಾವಾಗ ಭಾಷಣ ಮಾಡ್ತಾರಲ್ವ, ಆ ಒಂದು ವಾತಾವರಣವನ್ನು ಸೃಷ್ಟಿಸಲಾಗುತ್ತೆ. ಅತ್ಯದ್ಭುತವಾದದ್ದು ಏನೋ ಬರುತ್ತೆ, ಅದು ಮಾಧ್ಯಮಗಳು ಮಾಡ್ತಾ ಹೋಗ್ತವೆ ಮೊದಲನೇದಾಗಿ. ಸೊ ಅದು ಬಂದಮೇಲೆ ಅವ್ರು ಹೇಳಿದ ಮೇಲೆ ಇದು ಅತ್ಯದ್ಭುತವಾದದ್ದು ಮತ್ತೆ ಅಂತ ಅದನ್ನು ಮತ್ತೆ ಪ್ರತಿಬಿಂಬಿಸುವ ಒಂದು ಯತ್ನ ಸತತವಾಗಿ ನಡೆಯುತ್ತೆ. ಅದು ಯಾವಾಗ ಈ ಕೋವಿಡ್ ಬಂದ ಮೇಲೆ ಇಂತಹ ಯತ್ನಗಳು ಇನ್ನಷ್ಟು ನಡೀತಾ ಬಂದವು. ಅವರು ಬಂದು ಜಾಗಟೆ ಬಡಿ ಅಂತ ಹೇಳಿದ್ದು ಒಂದು ಅಂತಾರಾಷ್ಟ್ರೀಯ ಸುದ್ದಿಯ ರೀತಿ ಆಯಿತು. ದೇಶದ ಜನ ಜಾಗಟೆ ಬಡಿದ್ರು. ದೀಪ ಹಚ್ಚಿ ಅನ್ನೋದಕ್ಕೆ ಅಂಥ ವ್ಯಾಪಕ ಪ್ರಚಾರ ಕೊಟ್ಟು ದೀಪ ಹಚ್ಚಿದ್ರು. ನಂತರ ಮೂರ್ಖ ರಾಜಕಾರಣಿಗಳು, ಮೋದಿ ಭಕ್ತರು, ಇಂಥ ಜನ ಎಲ್ಲ ಹೋಗ್ಬಿಟ್ಟು ದೀಪ ಹಚ್ಚಿದ್ರೆ ವೈರಸ್ ಬಂದ್ಬಿಟ್ಟು ದೀಪಕ್ಕೆ ಬಿದ್ದುಬಿಡುತ್ತೆ ಅಂತ ಅಂದರು. ಅದನ್ನು ಮೈಸೂರಿನ ರಾಮದಾಸ್ MLA ಕೂಡ ಇಂಥದ್ದೆಲ್ಲ ಹೇಳ್ತಾ ಜನ ನಂಬ್ತಾ ಬಂದರು. ನಿನ್ನೆ ಅಲ್ವಾ, ನಿನ್ನೆ ಬೆಳಗ್ಗೆ ಇದ್ದ ನಾನು ನೋಡ್ತಾ ಇದ್ದೆ ಎಲ್ಲ ಮಾಧ್ಯಮಗಳಲ್ಲೂ ಮೋದಿ ಏನು ಮಾತನಾಡ್ಬೋದು, ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮಾಡ್ತಾರೆ ಅನ್ನೋದು ವಿಚಾರ ಅಲ್ಲ. ಅದು ಸರಳವಾದ ಒಂದು ಸಾಲಿನ ಸುದ್ದಿ. ಅದನ್ನು ಮಾಧ್ಯಮಗಳು ಹಿಡ್ಕೊಬಿಟ್ಟು ಮೋದಿ ಹಾಗೆ ಮಾತಾಡ್ತಾರೆ, ಹಿಂಗೆ ಮಾತಾಡ್ತಾರೆ, ಹಾಗೆ ಅನೌನ್ಸ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾ ಸಂಜೆ ಅವ್ರು ಮಾತಾಡಿದಾಗ ಟುಸ್ ಅವರ ಮಾತಾಡಿದ್ದೇನು, ಪ್ರಧಾನಿಯ ಮಾತು ಯಾವ ರೀತಿ ಅದಕ್ಕೆ ಇರಬೇಕು ಮಹತ್ವನೇ ಉಳಿದಿಲ್ಲ. ಆ ಮಹತ್ವ ಇಲ್ಲದಿದ್ದಾಗ ಒಂದೆರಡು ಉಪದೇಶ ಮಾಡಿಬಿಟ್ರು. ನೀವೆಲ್ಲ ಹೀಗೆ ಮಾಸ್ಕ್ ಹಾಕಬೇಕು. ಅದು ನನಗೆ ನೆನಪಾಗೋದು, ನಮ್ಮ ದುನಿಯಾದಲ್ಲಿ ರಂಗಾಯಣರಿಗೆ ಒಂದು ಡೈಲಾಗ್ ಬರುತ್ತೆ, ಗೊತ್ತಾ? ನೆನಪಿದೆ ನಿಮಗೆ? ಇಲ್ಲ, ಏನು ನೋಡಿಲ್ಲ ದುನಿಯಾ? ಕೂದಲು ಬಚ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ, ಪೌಡ್ರ್ ಹಾಕ್ಕೊಳ್ಳಿ, ಕೂದಲು ಬಚ್ಕೊಳ್ಳಿ. ಕೂದಲು ಬಾಚೋರು ಬಾಚ್ಕೊತಾರೆ, ಪೌಡ್ರ್ ಹಾಕ್ತಾರೆ. ಬಟ್ ರಂಗಾಯಣರಿಗೂ ಅದನ್ನ ಹೇಳ್ತಾ ಹೋಗ್ತಾರೆ. ಆ ರೀತಿ ಮಾಸ್ಕ್ ಹಾಕ್ಕೊಳ್ಳಿ ಅನ್ನೋ ರೀತಿ ಮಹಾನ್ ಸುದ್ದಿ ಅನ್ನುವಾಗ ಆಯಿತು. ಆದರೆ ಇದನ್ನು ಈ ಜೋಕ್ ಹೇಳುವುದರ ನಡುವೆ ಮಹಾನ್ ದುಃಖಕರವಾದ್ದೇನಿದೆ, ಪ್ರಧಾನಿ ಈ ದೇಶದ ಜನಗೆ ತಿಳಿಸಬೇಕಾದ ಹಲವಾರು ಮಹತ್ವದ ವಿಚಾರಗಳಿದ್ವು. ಕರ್ನಾಟಕದ ಜನ ಮಳೆಯಲ್ಲಿ ಹೋಗ್ಬಿಟ್ರು, ಮುಳುಗೋದ್ರು. ಅವರಿಗೊಂದು ಸಾಂತ್ವನದ ಮಾತಾಡ್ಬೋದಾಗಿತ್ತು. ಆದರೆ ಮೈಸೂರು ಘಟಿಕೋತ್ಸವ ಸಂದರ್ಭದಲ್ಲಿ ವರ್ಚುವಲ್ ಇದರಲ್ಲಿ ಬಂದಾಗ ನಾನು ನಿಮ್ಮ ಜೊತೆಗಿದ್ದೀನಿ ಅಂದರು. ಏನು ಮಾಡೋಣ, ನೀವು ಜೊತೆಗಿದ್ದೀನಿ ಅಂದರೆ ಏನು ಕಷ್ಟ ಪರಿಹಾರ ಆಗುತ್ತಾ ಸ್ವಾಮಿ? ನೀವು ಪ್ರವಾಹ ಪೀಡಿತರಿಗೆ ನೀವೇನು ದುಡ್ಡು ಕೊಟ್ಟಿದ್ದೀರಿ ಅಲ್ವಾ? ಏನು ಇಲ್ಲ. ಅದ್ರ ಬಗ್ಗೆ ಮಾತನಾಡಿಲ್ಲ. ಚೀನಾ ಗಡಿ ಬಗ್ಗೆ ಮಾತನಾಡ್ತಾ ಇಲ್ಲ. ಈ ದೇಶ ಎದುರಿಸ್ತಾ ಇರುವ ಆರ್ಥಿಕ ದುಸ್ಥಿತಿ ಬಗ್ಗೆ ಮಾತನಾಡ್ತಾ ಇಲ್ಲ ಅಲ್ವಾ? GST ಪಾಲನ್ನು ರಾಜ್ಯಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ, ಅದ್ರ ಬಗ್ಗೆ ಪ್ರಧಾನಿ ಮಾತನಾಡಲ್ಲ. ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಯಾಕಂದರೆ GST ಪಾಲು ರಾಜ್ಯಗಳ ಹಕ್ಕದು. ಆ ಹಕ್ಕನ್ನು ಅವರು ಡಿಮಾಂಡ್ ಮಾಡಬೇಕು. ನೀವು ಕೊಡದಿದ್ದರೆ ನೀವು ಕ್ಷಮೆ ಯಾಚಿಸಬೇಕು ಸೆಂಟರ್. ನೀವು ಅದ್ರ ಬಗ್ಗೆ ಮಾತನಾಡಲ್ಲ. ಜನರಿಗೆ ನಿರುದ್ಯೋಗ ದಿನದಿಂದ ದಿನಕ್ಕೆ ಮೇಲೆ ಹೋಗ್ತಾ ಇದ್ದೀನಿ, ಅದ್ರ ಬಗ್ಗೆ ಮಾತನಾಡಲ್ಲ. ಅದು ಯಾವುದೂ ಮಾತನಾಡದೆ ಬಂದ್ಬಿಟ್ಟು ಪೌಡ್ರ್ ಹಚ್ಕೊಳ್ಳಿ, ಕೂದಲು ಬಾಚ್ಕೊಳ್ಳಿ, ಕೂದಲು ಬಾಚ್ಕೊಳ್ಳಿ, ಪೌಡ್ರ್ ಹಚ್ಕೊಳ್ಳಿ ಅನ್ನೋ ರೀತಿ ಮಾತನಾಡಿ ಹೋಗೋದಿದೆಯಲ್ಲ, ಅದು ಅಪಾಯಕಾರಿ. ಅದೇ ಮಹಾನ್ ಮಾತು ಅಂತ ಪತ್ರಿಕೆಗಳಲ್ಲೆಲ್ಲ ಬರ್ತಾ ಇದೆ. ಅದನ್ನು ನೀವು ನೋಡೋದು. ಇವತ್ತು ಪ್ರಜಾವಾಣಿ ಅಂತ ಪತ್ರಿಕೆ ನೋಡ್ಬಿಟ್ಟು ಹೆಡ್ಲೈನು ಏನಿದೆ ಅದರಲ್ಲಿ ನಾನು ಹೇಳ್ಬಿಟ್ಟೆ. ನಮ್ಮ ನೋಡಿದ್ರೆ ಸಲುವಾಗಿ ನನಗೆ ಪತ್ರಿಕೆಗಳು ಯಾವ ಹಂತಕ್ಕೆ ಬಂದು ಇದೇನಾದರೂ ಹೆಡ್ಲೈನ್ ಸ್ಟೋರಿ ಮಾಡೋದು. ಪ್ರಥಮ ಹೆಡ್ಲೈನ್ದು ಲಾಕ್ಡೌನ್ ತೆರವಾಗಿದೆ, ವೈರಸ್ ಇನ್ನೂ ಇದೆ, ಎಚ್ಚರ, ಮೋದಿ ಕಿವಿ ಮಾತು. ಇದನ್ನು ಹೇಳಕ್ಕೆ ಮೋದಿ ಬರ್ಬೇಕಂದ್ರೆ ಇದನ್ನು ದೇಶದ ವಿಜ್ಞಾನಿಗಳು ಯಾರು ಗೊತ್ತಿದ್ದವ್ರು ಹೇಳ್ಬೇಕು. ವೈರಸ್ ಇದೆ, ಎಚ್ಚರ ಅಂತ ಇವರು ಹೇಳ್ಬೇಕು. ಅಸಡ್ಡೆಯಿಂದ ಅಪಾಯ, ಅದಕ್ಕೆ ಇವ್ರು ಹೇಳ್ಬೇಕು. ಎಲ್ಲರಿಗೂ ಗೊತ್ತಿರೋದು ಅಸಡ್ಡೆಯಿಂದ ಅಪಾಯ ಅನ್ನೋದು ಎಲ್ಲರೂ ಹೇಳಿದ್ದಾರೆ. ಇದಕ್ಕಿಂತ ಒಂದು ಮಹತ್ವದ ಸುದ್ದಿ ಅದೇ ರೀತಿ ಪ್ರಜಾವಾಣಿ ಅಂತ ಒಂದು ಪತ್ರಿಕೆ ಹಾಕ್ತಾ ಹೋಗುತ್ತೆ ಅಂದರೆ
ಹೇಗೆ ಎಲ್ಲ ಮೋದಿಗಳ ಚೇಲ ಆಗಿಬಿಟ್ಟಿದ್ದಾರೆ. ಆ ಮೂಲಕ ಅದು ಎರಡು ರೀತಿಯ ಪರಿಣಾಮ ಬೀರುತ್ತೆ. ಪತ್ರಿಕೆಗಳು ಈ ರೀತಿ ಆಗುವ ಮೂಲಕ ಎರಡು ರೀತಿ ಪರಿಣಾಮ ಇದೆ. ಒಂದು, ದೇಶ ನಾಶದ ಅಂಚಿಗೆ ಹೋಗ್ತಾ ಇರುವಂಥದ್ದು. ಇನ್ನೊಂದು, ಪತ್ರಿಕೋದ್ಯಮ ಸಂಪೂರ್ಣವಾಗಿ ನಾಶವಾಗಿಬಿಟ್ಟು ಈ ಬಾಲಂಗೂಚಿ ಪತ್ರಿಕೋದ್ಯಮ, ಬಟ್ಟಂಗಿ ಪತ್ರಿಕೋದ್ಯಮ ಬೆಳೆಯುವಂಥದ್ದು ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಆದ್ದರಿಂದ ತಕ್ಷಣದ ನನಗನಿಸುವುದು ಅಂತಂದರೆ, ಈ ದೇಶವನ್ನು ಉಳಿಸುವವರು ಯಾರು? ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ನಮಗೆ ಕಾಣ್ತಿರೋದು ಎರಡು: ವಿದೇಶಗಳ ಸುತ್ತಾಟ ಮತ್ತು ಆವಾಗ ಭಾಷಣಗಳು. ಮೊದಲು ಪ್ರಧಾನಿ ಭಾಷಣ ಅಂದರೆ ಅದಕ್ಕೆ ಬಹಳ ದೊಡ್ಡ ಒಂದು ಘನತೆ ಅನ್ನುವಂಥ ವಿಚಾರ ಪದವನ್ನೇ ಬಳಸ್ಬೋದು ನಾವು, ಅದು ಇತ್ತು. ಆದರೆ ಈಗ ಮೋದಿಯವರ ಭಾಷಣ ಅಂದರೆ ಅದಕ್ಕೆ ಏನು ತೀರಾ ಅದು ಮೋದಿ ಅವರು ಭಾಷಣ ಮಾಡಿದ ನಂತರವೂ ನಾವು ಈಗ ನೆನ್ನೆ ಕಂಡ ಹಾಗೆ ತೀರಾ ಸಪ್ಪೆ ಅನಿಸ್ಬಿಡೋ ಥರ. ಅಲ್ಲಿ ಯಾವ ನಿರೀಕ್ಷೆಗಳು ಇಲ್ಲ, ಭರವಸೆಗಳು ಕೂಡ ಇರೋದಿಲ್ಲ. ಭರವಸೆಗಳು ಕೂಡ ವರ್ಚುವಲ್ ಆಗುವ ರೀತಿಯನ್ನು ಕಾಣ್ತಾ ಇದ್ದೀವಿ. ಅದು ಯೂಶ್ವಲ್ ಮಿನಿಸ್ಟರ್ ಮುಖ್ಯಮಂತ್ರಿಗಳ ಭಾಷಣ ಇರುತ್ತಲ್ಲ, ಅವರು ತಮ್ಮ ಸೆಕ್ರೆಟರಿಗೆ ಒಂದು ಹಿಂಟ್ಸ್ ಕೊಡ್ತಾರೆ. ತಮ್ಮ ಈ ಭಾಷಣವನ್ನು ಸಿದ್ಧಪಡಿಸುವ ಜನ ಇರ್ತಾರೆ, ಅವ್ರಿಗೆ ಹಿಂಟ್ಸ್ ಕೊಡ್ತಾರೆ. ಭಾಷಣ ಇಂಥ ವಿಚಾರದ ಮಾತಾಡ್ತೀನಿ, ಹೀಗೆ ಅದಕ್ಕೆ ಬೇಕಾದ ವಸ್ತುಗಳನ್ನು ಸೇರಿಸಿ ಅನ್ನೋದು ಸಾಧಾರಣವಾಗಿ ಹೇಳುವಂಥದ್ದು. ಮೋದಿಗೆ ಆ ರೀತಿ ಇಲ್ಲ. ಅಂದರೆ ಅವರ ಆಲೋಚನಾ ಕ್ರಮ ಇಟ್ ಇಸ್ ಲಿಮಿಟೆಡ್. ಅವರ ಒಳಗಡೆ ಇರುವ ಬುದ್ಧಿಮತ್ತೆ ಇಟ್ ಲಿಮಿಟೆಡ್ ಆದದ್ದು. ಸೊ ಅದರಿಂದ ಅವರು ಆ ರೀತಿ ಇನ್ಪುಟ್ಸ್ಗಳನ್ನು ಕೊಡೋಕ್ಕಾಗಲ್ಲ. ಬಟ್ ಅವರೇ ತೀರ್ಮಾನ ತಗೋತಾರೆ. ಅಂದರೆ ಈಗ ಬಿ ಜೆ ಪಿ ಏನಿದೆ, ಬಿ ಜೆ ಪಿಯ ಅದನ್ನು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲರ್ಸ್ ಇದ್ದಾಗೆ ಅವರಿಗೆ ಪ್ರಧಾನಿಯ ಭಾಷಣವನ್ನು ಇದು ಮಾಡುವಂಥ ಒಂದು ಟೀಮ್ ಇದೆ. ದೇ ವಿಲ್ ಡಿಸೈಡ್. ಅವರೀಗ ತಾವೇ ಮಾಡಿ ಅವ್ರಿಗೆ ಒಂಥರ ಖಾಲಿಯಾಗಿ ಹೋಗಿದ್ದಾರೆ ಅಂತ ಅನಿಸುತ್ತೆ. ಅಂದರೆ ಆ ಪ್ರಧಾನಿಯವರು ಖಾಲಿ ಆಗಬೇಕಾಗಿಲ್ಲ ಅವಸ್ಥೆಗೆ ಅಲ್ವಾ? ಸೊ ಆದರೆ ಈ ಅವರದ್ದು ಇಡೀ ಭಾಷಣ ಬರೆಯುವವರು ಖಾಲಿಯಾಗಿದ್ದಾರೆ. ಮತ್ತು ಈ ಸಿಚುವೇಷನ್ನಲ್ಲಿ ಏನು ಮಾತನಾಡಬೇಕು? ಪ್ರವಾಹದ ದೇಶದ ಗಂಭೀರ ಸಮಸ್ಯೆ ಬಗ್ಗೆ ಟಚ್ ಮಾಡೋಕ್ಕೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇವರು ಫೇಲ್ ಆಗಿದ್ದಾರೆ, ಈ ಸರ್ಕಾರ ಫೇಲ್ ಆಗಿದೆ. ಈ ವೈಫಲ್ಯವನ್ನು ಮುಚ್ಚಾಕೊಳ್ಳೋದಕ್ಕೆ ಏನು ಮಾಡಬೇಕು? ಡೈವರ್ಟ್ ಮಾಡುವಂಥ ಕೆಲಸ ಮಾಡಬೇಕು, ಇವರು ಬೇರೆ ವಿಚಾರ ಮಾತನಾಡಬೇಕು. ಸೊ ನಿನ್ನೆ ಕೂಡ ನನಗೆ ಅನಿಸ್ತಾ, ಪ್ರಧಾನಿ ನಾನು 2-3 ತಿಂಗಳಾಯಿತು ಮಾತಾಡಿಲ್ಲ, ದೇಶದ ಜನರ ಹತ್ರ ಮಾತಾಡಬೇಕು ಅಂತ ಒತ್ತಡ ಬಂದಿರ್ಬೋದು. ಏನು ಮಾತನಾಡೋದು? ಆರ್ಥಿಕತೆ ಬಗ್ಗೆ ಮಾತನಾಡೋಕೆ ಹೋದರೆ ಜನ ಮುಗಿತಾರೆ, ನಿರುದ್ಯೋಗದ ಬಗ್ಗೆ ಮಾತನಾಡೋಕೆ ಹೋದರೆ ಜನ ಮುಗಿತಾರೆ. ನಾನು ನಿಮ್ಮ ಜೊತೆಗಿದ್ದೀವಿ ಅಂತ ಒಂದು ಮಾತು ಹೇಳಿದರೆ, ನೀವೆಲ್ಲ ನೋಡಿ, ಕೊರೋನಾ ಶುರುವಾದ ಮೇಲೆ ಈ ದೇಶದ ವಲಸೆ ಕಾರ್ಮಿಕರು ನಡೆದು 1000 ಕಿಲೋಮೀಟರ್ ಹೋದರು, ರಸ್ತೆಯಲ್ಲಿ ಜನ ಸತ್ತರು ಅಲ್ವಾ? ಮಕ್ಕಳುಗಳನ್ನು ಹೊತ್ತುಕೊಂಡು ಆ ತಾಯಂದಿರ ಮುಖ ನನಗೆ ಈಗಲೂ ಕಾಣ್ತಾ ಇದೆ. ಜನ ನಡೆದ್ರು ರೈಲ್ವೆ ಹಳಿಯ ಪಕ್ಕ ನಡೆದ್ರು. ಆಗ ಇವರು ದೇಶದ ಜನರಿಗೆ ದೀಪ ಹಚ್ಚಕ್ಕೆ, ಜಾಗಟೆ ಬಡಿಯೋಕ್ಕೆ, ಗಂಟೆ ಹೊಡಿಯೋಕ್ಕೆ ಹೇಳ್ತಿದ್ರು. ಸ್ಪಂದಿಸಲೇ ಇಲ್ಲ. ಈಗೇನು ಹೇಳೋದು? ಈಗ ನಾನು ನಿಮ್ಮ ಜೊತೆಗಿದ್ದೇನೆ. ಸುಳ್ಳಲ್ವಾ ಇದು? ಇದು ಮೂರ್ಖತನ ಅಲ್ವಾ? ಇದು ಕಿಯೋ ಮೇಲೆ ಲಾಲ್ಬಾಗು, ಕಬ್ಬನ್ ಪಾರ್ಕು ಇಡುವಂಥ ಯತ್ನ ಅಲ್ವಾ ಪ್ರಧಾನಿಗಳದ್ದು? ನಾನು ಪ್ರಧಾನಿಗಳನ್ನು ದೂಷಿಸಲಾರೆ. ಯಾಕೆಂದರೆ ದಡ್ಡರನ್ನು ದೂಷಿಸಿ ಪ್ರಯೋಜನ ಇಲ್ಲ. ಬುದ್ಧಿ ಇಲ್ಲ ಅಂತಂದವ್ರನ್ನ ಯಾಕೆ ದೂಷಿಸೋದು? ಒಂದು ಸ್ಥಾನ ಗೌರವ ಇದೆ. ನಮ್ಮೆಲ್ಲರ ಪ್ರಧಾನಿ. ಇದ್ರ ಬಗ್ಗೆ ದುಃಖ, ನೋವು. ನಮ್ಮ ಪ್ರಧಾನಿ, ನಮ್ಮ ಈಗಿನ ಸರ್ಕಾರ ಈ ಕೋವಿಡ್ ಸಿಚುವೇಶನ್ನ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ. ಒಂದು ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸುವ ಕೆಲಸವನ್ನೇ ಮಾಡಿಲ್ಲ. ಗಂಟೆ ಹೊಡೆಯುವಂಥದ್ದು, ಮೂಢನಂಬಿಕೆಯನ್ನು ಬಿತ್ತಾ ಬಂದರು. ಈಗ ವೈಜ್ಞಾನಿಕತೆ ಬಗ್ಗೆ ಮಾತನಾಡ್ತಾ ಕೈ ತೊಳ್ಕೊಳ್ಳಿ ಅಂದರೆ, ಮಾಸ್ಕ್ ಹಾಕೊಳ್ಳಿ ಅಂದರೆ ಜನ ನಗ್ತಾರೆ. ಯಾಕಂದರೆ ಅದು ನಿಮ್ಮ ಮನಸ್ಥಿತಿ ಕೂಡ ಅಲ್ಲ. ನೀವು ಮಂಗಳಾರತಿಯ ಜನ, ನೀವು ಗಂಟೆ ಹೊಡೆಯುವ ಜನ, ತೀರ್ಥ ಸ್ವೀಕಾರ ಮಾಡುವ ಜನ, ಗೋಮೂತ್ರ ಕುಡಿಯುವ ಜನ ಅಲ್ವಾ? ನಿಮಗೆ ವೈಜ್ಞಾನಿಕ ಮನೋಧರ್ಮ ಹ್ಯಾಂಗೆ ಬರುತ್ತೆ? ವೈಜ್ಞಾನಿಕತೆ ಅಂದರೆ ಏನು ಅನ್ನೋದು ನಿಮ್ಮಲ್ಲೇ ಇಲ್ವಲ್ಲ. ವೈಜ್ಞಾನಿಕ ವಿಚಾರದಲ್ಲಿ ನೀವು ನಿರಕ್ಷರ ಕುಕ್ಷಿಗಳಾಗಿದ್ದೀರಿ. ನೀವು ಎಲ್ಲವನ್ನ ತಿಳಿದುಕೊಳ್ಳುವ ಮನಸ್ಸೇ ನಿಮಗಿಲ್ಲ. ಯು ಆರ್ ಆಲ್ ಕ್ಲೋಸ್ ಮೈಂಡೆಡ್. ಜಸ್ಟ್ ಲೈಕ್ ಆ ಯೋಗಿ ಆದಿತ್ಯನಾಥ್ ಅನ್ನುವ ಚೀಫ್ ಮಿನಿಸ್ಟರ್.
ಆ ರೀತಿ ಕಾಣ್ತಾ ಇದ್ದಾರೆ. ಒಂಥರ ನನಗೆ ಇದೆಲ್ಲ ನೋಡಿ ಯಾವ ಒಂದು ಅಪಾಯಕಾರಿಯಾದ ಸ್ಥಿತಿಗೆ ಬಂದು ತಲುಪಿದ್ವಿ ಅಂತ ಹೇಳ್ತೀನಿ. ಐ ರೀಟ್ರೀಟ್ ದ್ಯಾಟ್. ಇವರೊಂಥರ ಕ್ಲೂಲೆಸ್ ಆಗಿದ್ದಾರೆ, ಏನೂ ಇಲ್ಲ ಮಾತನಾಡೋದಕ್ಕೆ, ಆದರೂ ಮಾತನಾಡಿದ್ದಾರೆ. ಮತ್ತೆ ತಮ್ಮ ಮಾತಿನ ಮೋಡಿ ತಮ್ಮನ್ನು ಉಳಿಸುತ್ತೆ ಅಂತ ನಂಬಿದ್ದಾರೆ. ವಾಸ್ತವವನ್ನು ಮಾತಿನ ಮೋಡಿಯ ಮೂಲಕ ಮರೆಮಾಚುವ ಒಂದು ಯತ್ನ ಏನಿದೆಯಲ್ಲ, ಆ ಯತ್ನವನ್ನು ಮುಂದುವರಿಸಿದ್ದಾರೆ. ಆದರೆ ಒಂದು ಸಲ ಮಾತುಗಳು ಅರ್ಥವನ್ನು ಕಳೆದುಕೊಳ್ಳೋದು ಪ್ರಾರಂಭ ಆಗಿಬಿಟ್ರೆ ನಗು ಬರುತ್ತೆ. ಮಾತುಗಳು ಶಕ್ತಿಹೀನ ಆಗ್ತವೆ. ಮಾತುಗಳು ಯಾವ ಪರಿಣಾಮ ಬೀರಬೇಕೋ ಬೀರಲ್ಲ. ಶಬ್ದಗಳು ಕೇವಲ ಶಬ್ದಗಳಾಗಿರ್ತವೆ, ವಾಕ್ಯಗಳು ಕೇವಲ ವಾಕ್ಯಗಳಾಗಿರ್ತವೆ. ಅದರ ಹಿಂದೆ ಇರಬೇಕಾದ ಒಂದು ಸತ್ಯ ತುಂಬುವ ಭಾವ ಇರುತ್ತಲ್ಲ, ಸತ್ಯ ಒಂದು ಭಾವವನ್ನು, ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ. ಅದೇ ನಾಶ ಆದಮೇಲೆ ಮಾತಿಗೆ ಅರ್ಥ ಇರಲ್ಲ ನೋಡ್ರಿ. ಕೋವಿಡ್ ಅನ್ನ ನಿಯಂತ್ರಿಸುವಲ್ಲಿ ಅಥವಾ ಇದರ ನಿರ್ವಹಣೆ ಮಾಡುವಲ್ಲಿ ಪ್ರಧಾನಿ ಸೋತಿದ್ದಾರೆ ಅಂತ ಲಾಹೋರ್ನ ಕಾನ್ಫರೆನ್ಸ್ ಒಂದರಲ್ಲಿ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಆರೋಪ ಮಾಡಿದರು. ಅದಕ್ಕೆ ತಕ್ಷಣ ಬಿಜೆಪಿಯಿಂದ ಪ್ರತಿಕ್ರಿಯೆ ಬಂತು, ನಿಮ್ಮ ರಾಹುಲ್ ಗಾಂಧಿಯನ್ನು ಪಾಕಿಸ್ತಾನದಿಂದ ಎಲೆಕ್ಷನ್ಗೆ ನಿಲ್ತಾರಾ ಅಂತ. ಅಂದ್ರೆ ಇವರಿಗೆ ಸತ್ಯವನ್ನ ಎದುರಿಸುವ ತಾಕತ್ತು ಅಥವಾ ಆ ಶ್ರದ್ಧೆ ಯಾವ ಪಕ್ಷಕ್ಕೂ ಇಲ್ಲ, ಬಿಜೆಪಿಗೂ ಇಲ್ಲ, ಶಶಿ ತರೂರ್ ಎದುರಿಸುವ ಕಾಂಗ್ರೆಸ್ಗೂ ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಅಂದ್ರೆ ಸತ್ಯ ಬೇಡ ಆಗಿದೆಯಾ? ಅದಕ್ಕೇನು ಗೊತ್ತಾ, ಇಲ್ಲಿ ಎಲ್ಲ ವಿಚಾರವನ್ನು ಪಾಕಿಸ್ತಾನಕ್ಕೆ ಜಾಯಿಂಟ್ ಮಾಡ್ತಾರೆ. ಅಂದರೆ ಇವರಿಗೆ ಅಧಿಕಾರಕ್ಕೆ ಉಳಿದುಕೊಳ್ಳುವುದಕ್ಕೆ ಮುಸ್ಲಿಂ ವಿರೋಧವೇ ಒಂದು ಅಸ್ತ್ರ. ಅದಕ್ಕೆ ಮುಸ್ಲಿಂ ರಾಷ್ಟ್ರವನ್ನು ಟಾರ್ಗೆಟ್ ಮಾಡ್ತಾ ಹೋಗೋದು. ಯಾಕೆಂದರೆ ಇಂಡಿಯಾ ಪಾಕಿಸ್ತಾನದ ನಡುವಿನ ಸಂಬಂಧ ತುಂಬ ಸೂಕ್ಷ್ಮವಾದದ್ದು. ಗೊತ್ತಿಲ್ಲದ ಹಾಗೆ ಭಾರತೀಯರ ಒಳಗಡೆ ಒಂದು ಮುಸ್ಲಿಂ ವಿರೋಧ ಇದೆ, ಪಾಕಿಸ್ತಾನದ ವಿರೋಧ. ಅದನ್ನು ರಾಜಕೀಯ ಕಾರಣಕ್ಕೆ ಬಳಸ್ಕೊಳ್ತಾ ವಾಸ್ತವವನ್ನು ಮರೆಮಾಚುವಂಥ. ಈಗ ತೆಗೆದುಕೊಳ್ಳಿ, ವಿಶ್ವ ಬ್ಯಾಂಕ್ನ ವರದಿಯ ಪ್ರಕಾರನೇ ಬಾಂಗ್ಲಾದೇಶದ ಆರ್ಥಿಕತೆ ಭಾರತದ ಆರ್ಥಿಕತೆಗಿಂತ ಸದೃಢವಾಗಿದೆ ಮತ್ತು ಭಾರತಕ್ಕಿಂತ ಇದು ಜಾಸ್ತಿ ಆಗುತ್ತೆ ತಲಾ ಆದಾಯ ಅನ್ನೋ ಮಾತಿದೆ. ಅದನ್ನು ಹೇಳಿದಾಗ ನಮ್ಮ ಮೇಲೆ ಬಂದರು. ಮತ್ತು ನೀವು ಇದರ ಜೊತೆಗೆ ಆಯಿತಾ, ಇತ್ತೀಚಿನ ವರ್ಲ್ಡ್ ಬ್ಯಾಂಕ್ ವರದಿಯ ಪ್ರಕಾರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ನಿರ್ವಹಣೆ ಏನಿದೆ, ಕೋವಿಡ್ ನಿರ್ವಹಣೆ ಚೆನ್ನಾಗಿದೆ ಅಂತ ಬಂದಿದೆ. ಅದನ್ನು ಶಶಿ ತರೂರ್ ಅಂತವ್ರು ಯಾರೋ ರೆಫರ್ ಮಾಡ್ತಾರೆ, ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೆಲ್ಲಿ. ನೀವು ಕೆರ್ಕೊಳ್ಳೋದು ಯಾಕಪ್ಪ ನಿಮಗೆ? ಪಾಕಿಸ್ತಾನ ಭಾರತಕ್ಕಿಂತ ಚೆನ್ನಾಗಿದೆ ಅಂದರೆ ಕೆಳಗೆ ಮೇಲೆ ಯಾಕೆ ಕೆರ್ಕೊತೀರಿ? ಯು ಆರ್ ಫೇಲ್ಯೂರ್. ನೀವು ದೊಡ್ಡ ವೈಫಲ್ಯ. ನೀವು ಅದನ್ನು ಒಪ್ಕೊಳ್ಳೋಕೆ ನಿಮ್ಗೆ ಹೋಗೋದೇನು? ಅದಕ್ಕೆ ಕೆಳಗೆ ಮೇಲೆ ಕಣ್ಕಂಡಲ್ಲಿ ಕೆರ್ಕಂಡು ಈ ಭಕ್ತರು ಕುಣಿದು ಆಡ್ಬಿಡ್ತಾರೆ. ನೀವೇ ಹೋಗಿ ಪಾಕಿಸ್ತಾನದಲ್ಲಿ. ಏನು ಪಾಕಿಸ್ತಾನಕ್ಕೆ ಯಾಕ್ರಿ ಹೋಗ್ಬೇಕು? ನಾವು ಇಂಡಿಯಾ, ನಮ್ಮ ದೇಶ. ನೀವು ಪಾಕಿಸ್ತಾನದಕ್ಕಿಂತ ಈ ದೇಶವನ್ನು ಹೀನಾಯ ಸ್ಥಿತಿಗೆ ತಂದಿಟ್ಟಿದ್ದೀರಲ್ಲಪ್ಪ ಅಂತ ಹೇಳೋ ಹಕ್ಕಿಲ್ವ ನಮಗೆ, ನಮ್ಮ ಮತದಾರರಿಗೆ? ದೇ ಎವ್ರಿ ರೈಟ್ ಟು ಟೆಲ್ ದಟ್. ಅದನ್ನು ಕೇಳೋಕ್ಕೆ ಆಗಲ್ಲ ನಿಮಗೆ. ಕೇಳಿದಕ್ಕೆ ಏನು ಕೆಳಗೆ ಬೆಂಕಿ ಎತ್ಕೊಳುತ್ತಾ? ಏನಾಗುತ್ತೆ ನಮಗೆ? ಯಾಕಂದರೆ ನೀವು ಹೆಲ್ಪ್ಲೆಸ್. ನಿಮಗೇನೂ ಮಾಡೋ ಸ್ಥಿತಿಯಲ್ಲಿಲ್ಲ, ಏನೂ ಹೇಳುವ ಸ್ಥಿತಿಯಲ್ಲಿ. ಅದಕ್ಕೆ ಅನಗತ್ಯವಾಗಿ ಇಂಥದ್ದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಬಟ್ ಒಂದು ಭಾಳ ಸ್ಪಷ್ಟ ಅಂತಂದರೆ, ಮುಖವಾಡ ಭಾಳ ಕಾಲ ಉಳಿಯಲ್ಲ. ಮುಖವಾಡ ಕಳಚಲೇಬೇಕು. ನನಗನ್ಸುತ್ತೆ ಈಗ ಮುಖವಾಡ ಕಳಚುವ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ, ಕಳಚ್ತಾ ಹೋಗುತ್ತೆ. ಯಾಕಂದರೆ ಯಾವಾಗಲೂ ಒಬ್ಬ ಮನುಷ್ಯ ನೋಡಿ, ಕ್ರೈಸಿಸ್ನಲ್ಲೇ ಅವನ ಶಕ್ತಿ ಏನಿದೆ ಅದರ ಪರೀಕ್ಷೆ ನಡೆಯುವಂಥ ಸಾಮಾನ್ಯ ಸ್ಥಿತಿಯಲ್ಲಿ ನಡೆದು ಹೋಗ್ಬಿಡುತ್ತೆ. ಕ್ರೈಸಿಸ್ನಲ್ಲಿ ಹ್ಯಾಂಗೆ ಹ್ಯಾಂಡಲ್ ಮಾಡ್ತಾರೆ? ಕ್ರೈಸಿಸ್ ಇಸ್ ಅ ಕ್ರೈಸಿಸ್. ಇಲ್ಲಿ ಬಿ ಜೆ ಪಿಯ ಸರ್ಕಾರ ತನ್ನ ಶಕ್ತಿಯನ್ನು ತೋರಿಸ್ಬೇಕು. ಮೋದಿಯವ್ರು ತೋರಿಸ್ಬೇಕು. ಮೋದಿ ಯಶಸ್ಸಾದರೆ ನಮ್ಗೆ ಖುಷಿನೇ, ನಮ್ಮ ಪ್ರಧಾನಿಗಳು ಸಕ್ಸಸ್ ಆದರು. ಯಾಕೆಂದರೆ ಪ್ರಧಾನಿ ಅಂದರೆ ನಮ್ಮನ್ನೆಲ್ಲ ರಿಪ್ರೆಸೆಂಟ್ ಮಾಡೋದಂಥವ್ರು. ಆ ಕಾರಣಕ್ಕೆ ಅವ್ರಿಗೆ ಯಶಸ್ಸಾದರೂ ಸಂತೋಷ ಆಗುತ್ತೆ, ಅವ್ರಿಗೆ ಫೇಲ್ಯೂರ್ ಅಂದರೆ ದುಃಖ ಆಗುತ್ತೆ. ಫೇಲ್ಯೂರ್ ಯಾಕಾಯಿತು, ಏನಾಯಿತು ಅಂತ ಹೇಳುವ ಭಾರತೀಯ ರಾದ ನಮಗಿದೆ. ಟೀಕಿಸುವ ಹಾಗೆ ಮಾತಾಡ್ತಕ್ಕ, ಏನ್ರಿ ನೀವು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತೀರಿ, ಯಾಕೆ ಮಾತಾಡ್ತೀರಿ? ಮುಚ್ಕೊಂಡು ಕೂತ್ಕೊಳ್ಳೋಣೇನ್ರಿ, ನೀವೇನು ಬೇಕಾದರೂ ಮಾಡಿ. ನಿಮ್ಮ ಮನೆ ಯಜಮಾನ ತಗೊಂಡೋಗ್ಬಿಟ್ಟು ಮನೆ ವಸ್ತುನೆಲ್ಲ ತಗೊಂಡೋಗ್ಬಿಟ್ಟು ಮಾರಾಟ ಮಾಡ್ಬಿಡ್ತಾರಪ್ಪ. ಮನೇಲೆಲ್ಲ ಬೇರೆ ಬೇರೆ ವಸ್ತು ತಂದಿಟ್ಟಿರ್ತಾರೆ, ಹಿರಿಯರಲ್ವಾ, ಅದನ್ನೆಲ್ಲ ತಗೊಂಡು ನೀವು ಮಾರ್ಕೆಟಿಗೆ ತಗೊಂಡು ಮಾರಾಟ ಮಾಡ್ತೀರಿ. ಕದ್ದು ಆಯ್ತು ಮಾಡಿ ಬೈಯೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಬಹುತೇಕ ಈ ಸಾರ್ವಜನಿಕ ಉದ್ದಿಮೆಗಳು ಅದು ಒಂದು ಕುಟುಂಬದ ಆಸ್ತಿ ಇದ್ದಾಗೆ, ದೇಶದ ಆಸ್ತಿ. ಅದನ್ನೆಲ್ಲ ತಗೊಂಡು ಮಾರಾಟ ಮಾಡ್ತೀರಲ್ಲಪ್ಪ. ನೀವು ತಗೊಂಡು ಹೋಗ್ಬಿಟ್ಟು ಆಸ್ತಿ ಕಂಡ್ರಿ ಅದು ಮಾರಬೇಡ್ರಿ ಅಂತ ಹೇಳಂಗಿಲ್ವಾ?
ನೀವು ಮಲೆನಾಡು ಕಡೆ ಉತ್ತರ ಕಡೆಯಿಂದ ಬಂದವರು ಹೋಗ್ಬಿಟ್ಟು ನಿಮ್ಮ ಮನೆಯವ್ರು ಹಿರಿಯರು ಮಾಡಿರೋ ಪಿತ್ರಾರ್ಜಿತ ಆಸ್ತಿ ಇರುತ್ತೆ, ತೋಟ ಇರುತ್ತೆ, ಮನೇಲಿ ಸಾಮಾನು ಎಲ್ಲ ತಗೊಂಡು ದಿನ ಒಂದೊಂದು ತಗೊಂಡು ಮಾರಾಟ ಮಾಡೋಕ್ಕೆ ಶುರು ಮಾಡಿದರೆ ಯಜಮಾನದು ಉಗಿಯಲ್ವಾ, ಉಗಿಸ್ಕೊಳ್ಳೋಕ್ಕೆ ಹೋಗಿರಲ್ವಾ? ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೈ ಮಾಡೋದು. ಯಾಕೆಂದರೆ ಇವರು ಟೀಕೆ ಎದುರಿಸೋ ಶಕ್ತಿ ಇಲ್ಲ. ಯಾಕೆಂದರೆ ಒಳಗಡೆ ಸುಳ್ಳುಗಳಿದೆ. ಸತ್ಯ ಇದ್ದಾಗ ಇದನ್ನೆಲ್ಲ ಎದುರಿಸೋ ಶಕ್ತಿ ಇರುತ್ತೆ. ಯಾವಾಗ ಸತ್ಯವೇ ಇರಲ್ವೋ ಒಳಗಡೆ ಟೊಳ್ಳಾಗಿರ್ತೀವಿ, ಮೇಲೆ ಖಾಲಿ ಆಗಿರುತ್ತೆ, ಆವಾಗ ಇಂಥದ್ದೆಲ್ಲ ಬರ್ತಾ ಹೋಗುತ್ತೆ. ವಿಶ್ವದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ದೊಡ್ಡ ಹೆಸರಿರುವ ಅಂಬಾನಿ ಒಂದು ಕಡೆ ಇರುವಾಗ ಇದೇ ದೇಶದಲ್ಲಿ GST ಎಷ್ಟು ಕುಸಿದು ಹೋಗಿದೆ ಅನ್ನುವುದು ದೊಡ್ಡ ವಾಸ್ತವ ಮತ್ತು ಕಠೋರ ವಾಸ್ತವ. ಈ ವಾಸ್ತವವನ್ನು ಮರೆಮಾಚುವ ಮೂಲಕ ಇವರು ಏನು ಸಾಧಿಸೋಕೆ ಹೊರಟಿದ್ದಾರೆ ನೋಡಿ. ನೀವು ಫಾರ್ ಎಕ್ಸಾಂಪಲ್ ತಗೊಂಡು ಇವರು ಚೀನಾದ ಬಗ್ಗೆ ಭಾಳ ಮಾತಾಡ್ತಾ ಹೋಗ್ತಾರೆ. ಚೀನಾ ಆರ್ಥಿಕತೆ ಲೇಟೆಸ್ಟ್ ನಿನ್ನೆ ಯಾವುದೋ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. ಚೀನಾ ತಲಾ ಆದಾಯ ಏನಿದೆ ನಾವು ಇಟ್ ಇಸ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್ ಅಂತ. ವಿಶ್ವದ ಎಲ್ಲ ಆರ್ಥಿಕತೆ ಕುಸಿತಾ ಇದೆ, ಆದರೆ ಚೀನಾ ಚಿಗುರ್ತಾ ಇದೆ. ಈಗ ನಿನ್ನೆ ರಿಪೋರ್ಟ್ ಪ್ರಕಾರ 6.8 ಹೋಗ್ತಾ ಇದೆ. ನಾವೆಲ್ಲ ಮೈನಸ್ನಲ್ಲಿದ್ದೀವಿ. ಯಾಕೆ ಸಾಧ್ಯ ಆಯಿತು? ಅಲ್ಲಿ ಯಾರೋ ಪೂಜಾರಿ ತಂದುಬಿಟ್ಟು ರಿಸರ್ವ್ ಬ್ಯಾಂಕಿಗೆ ಕೂಡಿಸಿಲ್ಲ ಅಲ್ವಾ? ನೀವು ದೇವಸ್ಥಾನದಲ್ಲಿ ಗಂಟೆ ಬಾರಿಸೋರನ್ನ ತಂದು ರಿಸರ್ವ್ ಬ್ಯಾಂಕಿಗೆ ಕೂಡಿಸಿದ್ರೆ ಬುದ್ಧಿ ತಲೆ ಇಲ್ಲದಿರುವಂಥ ರಾಜಕೀಯ ಕಾರಣಕ್ಕಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನು ಆರ್ಥಿಕತೆಯ ಜವಾಬ್ದಾರಿ ಕೊಟ್ಟರೆ ಇದೇ ಕಥೆಗಳಾಗೋದು. ದೇಶದ ಆರ್ಥಿಕತೆ ಅಂದರೆ ಏನೋ ಒಂದು ಯಾವುದೋ ಫ್ಯಾಮಿಲಿಲಿ ಹೋಗಿ ತರಕಾರಿ ಖರೀದಿ ಮಾಡ್ಕೊಬಂದಂಗಲ್ಲ. ನಿಜವಾದ ಅರ್ಥದಲ್ಲಿ ನಮ್ಮ ಪ್ರಧಾನಿಗಳಿಗೆ ಯಾವ ಜ್ಞಾನವೂ ಇಲ್ಲ. ಅವರಿಗೆ ನಾನು ಅದು ಬ್ಲೇಮ್ ಮಾಡಲ್ಲ, ಇರಬೇಕು ಅಂತಿಲ್ಲ. ಅವರಿಗೆ ಆರ್ಥಿಕತೆ ಸೂಕ್ಷ್ಮಗಳಾಗಲಿ, ಬ್ಯಾಂಕಿಂಗ್ ವ್ಯವಹಾರ ಆಗಲಿ, GDP ಆಗಲಿ ಯಾವುದೂ ಅರ್ಥ ಆಗಲ್ಲ ನಮ್ಮ ಪ್ರಧಾನಿಗಳಿಗೆ. ಆಗಬೇಕಾಗಿಲ್ಲ. ಆವಾಗ ನೀವು ಸುತ್ತ ಬೇರೆಯವರು ಗೊತ್ತಿರುವಂಥವ್ರನ್ನ ಇಟ್ಕೋಬೇಕಾಗತ್ತೆ. ಅದು ಇಟ್ಕೊಂಡಿಲ್ಲ. ಬೇರೆ ವೀರ ಶೂರ ಅಂದ್ಕೊಂಡು ಮಾತಾಡ್ಬಿಟ್ಟು ವೀರಾದಿ ವೀರ ಶೂರಾದಿರು ರಣ ವೀರ ಕಂಠೀರವ ಇಂಥ ಡೈಲಾಗ್ಗಳನ್ನ ಭಕ್ತರ ಹತ್ರ ಓಡಿಸ್ಕೊಬಿಟ್ಟು ಬಟಂಗಿಗಳ ಹತ್ರ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆ ಸತ್ಯ ಗೊತ್ತಾಗ್ತಾ ಇದೆ. ನಿಜವಾಗಿ ದೇಶ ಕ್ರೈಸಿಸ್ನಲ್ಲಿ ಇದೆ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ತಮಗೂ ಧನ್ಯವಾದ ಗೌಡ್ರೆ. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಚಾರದಲ್ಲಿ ನಾನು ಮತ್ತು ಗೌಡ್ರು ಬರ್ತೀವಿ, ಚರ್ಚೆ ಮಾಡ್ತೀವಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ನಮಸ್ಕಾರ.